ನೋಡ್ತಾ ಇದೀವಿ ಸರ್. ಯಾರು ಇಷ್ಟ ಆಗ್ತಾರೆ? ನಮಗೆ ತುಂಬಾ ವಿನಯ್ ತುಂಬಾ ಇಷ್ಟ ಸರ್. ನಮಗೆ ವಿನಯ್ ಅವ್ರು ಏನಕ್ಕೆ ರೀ? ಏನಕ್ಕೆ ತುಂಬಾ ಪೊಸಿಷನ್ ಅವ್ರು ಸ್ಟ್ರೈಟ್ ಫಾರ್ವರ್ಡ್ ಕರೆಕ್ಟ್ ಆಗಿ ಪ್ಲೇ ಮಾಡ್ತಿದ್ದಾರೆ. ಅವ್ರು ಏನ್ ಆಡ್ತಾರೆ ಕರೆಕ್ಟ್ ಆಗಿ ಆಡ್ತಿದ್ದಾರೆ. ನಮ್ಗೆ ತುಂಬಾ ಇಷ್ಟ ಆಯ್ತು ಸರ್. ನೇರ ಪ್ರಶ್ನೆ, ಒಂದ್ ಹೆಣ್ಣನ್ನ ಟಾರ್ಗೆಟ್ ಮಾಡ್ಕೊಂಡು ಆಟ ಆಡ್ತಾ ಇದಾರೆ ಅಂತ. ಎಣ್ಣೆ ಅಂತ ಅಲ್ಲ ಸರ್, ಅವರು ಎರಡು ಕೈಯಿಂದ ಚಪ್ಪಲಿ ಹೊಡೆದ್ರೆ ಮಾತ್ರನೇ ಅಲ್ವಾ ಏನಾನ ಆಗೋದು. ವಿನಯ್ ಸೈಲೆಂಟ್ ಆಗಿದ್ದಾರೆ. ಅವ್ರು ಪ್ರೊವೋಕ್ ಮಾಡೋದಕ್ಕೆ ತಾನೇ ವಿನಯ್ ಅವ್ರು ಪ್ರೊವೋಕ್ ಆಗಿರೋದು. ವಿನಯ್ ಅವ್ರು ಒಳ್ಳೆಯವರ ಕೆಟ್ಟವರ? ತುಂಬಾ ಒಳ್ಳೆಯವ್ರು ಸರ್. ನಂಗೆ ತುಂಬಾ ಇಷ್ಟ ಸರ್ ಅವ್ರಂದ್ರೆ. ಅಲ್ಲ, ಮನೆಯಲ್ಲಿ ಎಲ್ಲರೂ ಹೇಳ್ತಾರೆ ವಿಲನ್ ವಿಲನ್ ವಿಲನ್. ಸರ್ ವಿಲನ್ ಆಗಕ್ಕೆ ಸಾಧ್ಯ ಇಲ್ಲ. ಒಂದು ಲೇಡಿ ಇದಾದಾಗ ಅವ್ರು ಆಗ್ತಾರೆ. ವಿಲನ್ ಆದ್ರೂ ವಿಲನ್ ಅಲ್ಲಿ ಒಳ್ಳೆ ಒಳ್ಳೆ ಹೀರೋನ ನೋಡ್ತಾ ಇದೀವಲ್ಲ ಸರ್ ನಾವು. ಸಂಗೀತ ಅವರು, ವಿನಯ್ ಅವರು ಮತ್ತೆ ಕಾರ್ತಿಕ್ ಅವರು ಇದ್ದಾರೆ. ಓಕೆ ಸರ್. ಅವರ ಅಗ್ರೆಸಿವ್ ಇವ್ರಿಗೆ ಕಾಣಿಸ್ತಾ ಇಲ್ವಾ ಅಂತ? ಯಾರಿಗೆ ಸರ್? ಸಂಗೀತ ಅವರಿಗೆ. ಸಂಗೀತ ಅವ್ರಿಗೆ ಕಾಣಿಸ್ತಾ ಇಲ್ಲ ಸರ್. ಇನ್ನು ಓಕೆ ಕಾರ್ತಿಕ್ ಓಕೆ ಸರ್. ಅವರು ಇವರಿಬ್ಬರು ನಡುವೆ ಅವ್ರ ಹೆಸರು ಹಾಳಾಗ್ತಾ ಇದೆ ಅಂತ ಕಾರ್ತಿಕ್ ಅವ್ರದ್ದು. ಇಲ್ಲ ಸರ್, ಇಲ್ಲ ವಿನಯಿಂದ ಆಗ್ತಾ ಇಲ್ಲ ಸರ್, ಸಂಗೀತದಿಂದ ಆಗ್ತಿರೋದು ಸರ್. ಬಕೆಟ್ ಅಂತ ಸ್ಟೇಟ್ಮೆಂಟ್ ಕೊಟ್ರಲ್ಲ, ಅದಕ್ಕೆ ಏನಂತೀರಾ? ಬಕೆಟ್ ಅಂತ ಇಲ್ಲ ಸರ್. ಇಲ್ಲ, ಕಾರ್ತಿಕ್ ಅವ್ರಿಗೆ ಕೊಟ್ರಲ್ಲ. ಬಕೆಟ್ ಅಂತ ಕಾರ್ತಿಕ್ ಅವರಿಗೆ ಅವರು ಸರ್. ನಮ್ಗಂತೂ ವಿನಯ್ ಅಂತ ತುಂಬಾ ಇಷ್ಟ ಸರ್. ವಿನಯ್ ಅವ್ರದ್ದು ಇನ್ನೊಂದು ಸ್ಟೇಟ್ಮೆಂಟ್ ಇದೆ, ಎಲ್ಲರನ್ನ ತನ್ನ ಹತೋಟಿಯಲ್ಲೇ ಇಟ್ಕೊಂಡಿದ್ದಾರೆ ಅಂತ ಹೇಳಿ. ಇಲ್ಲ ಸರ್, ಎಷ್ಟು ಮಟ್ಟಿಗೆ ಇರಬೇಕಾಗುತ್ತೆ ಸರ್ ಅವ್ರಿಗೆ ಅಲ್ವಾ? ಓನ್ ಒಪಿನಿಯನ್ ಎಲ್ಲರಿಗೂ ಇರ್ಬೇಕಲ್ವಾ? ಅವರು ಮಾಡಿದ ತಕ್ಷಣ ಅವರು ಕನ್ವಿನ್ಸ್ ಇನ್ಫ್ಲುಯೆನ್ಸ್ ಆಗ್ತಾರ? ಆಗಲ್ಲ ಸರ್. ಅದು ಓವರ್ ಕಾನ್ಫಿಡೆಂಟ್ ಅಲ್ಲಿ ಇದಾರೆ. ಮೊನ್ನೆ ಅವ್ರ ಮಗ ಬಂದಾಗ ಮಗನೇ ಟ್ರೋಫಿ ತಗೊಂಡ್ ಬರ್ತೀನಿ ಅಂತ ಹೇಳಿದ್ರೆ ಅಂದಿದೆ ಸರ್. ಎಲ್ಲರಿಗೂ ಇರುತ್ತೆ ಸರ್ ಓವರ್ ಕಾನ್ಫಿಡೆಂಟ್. ಇರುತ್ತೆ ಮನಸ್ಸಲ್ಲಿ, ನಾವೇ ಗೆಲ್ಲಬೇಕು, ನಾವೇ ವಿನ್ ಆಗ್ಬೇಕು, ಎಲ್ಲರಿಗೂ ಇರುತ್ತೆ ಸರ್. ಅದೇನು ತಪ್ಪೇನಿಲ್ಲಲ್ಲ ಸರ್. ಅದು ಪಾಸಿಟಿವ್ನು ಆಗ್ಬೋದಲ್ಲ ಸರ್, ಅವ್ರಿಗೆ ಮೋಟಿವೇಟೂ ಆಗ್ಬೋದಲ್ಲ ಸರ್ ಅವ್ರ ಫ್ಯಾಮಿಲಿ ಅವ್ರಿಗೆ. 72 ಲಕ್ಷ ವೋಟ್ಸ್ ಯಾರಿಗೆ ಬಂದಿರ್ಬೋದು ಅಂತೀರಾ? ನನ್ನ ವಿನಯ್ಗೆ ಸರ್. ವಿನಯ್ ಅವರಿಗೆ. ಅವ್ರು ಬಿಟ್ರೆ ಬೇರೆಯವ್ರು ಯಾರಿಗೆ ಅಂತೀರಾ? ಬೇರೆಯವ್ರಿಗೆ ನನ್ನ ಚಾನ್ಸ್ ಇಲ್ಲ. ಊಹೆ ಮಾಡ್ಕೊಳಕ್ಕೂ ಇಷ್ಟ ಇಲ್ಲ ಸರ್ ನನಗೆ. ಅವರಿಗೆ ಫೈನಲ್ ಗೆಲ್ಲೋದು ಯಾರಂತೀರಾ? ನನಗೆ ಫೈನಲಿ ವಿನಯ್ ಬರ್ಬೇಕು ಅಂತ ಆಸೆ ಇದೆ ಸರ್. ಅದೇ ದೇವನು ಬೇಡ್ಕೊಂತೀನಿ ಅಷ್ಟೇ. ರನ್ನರ್ ಕಾರ್ತಿಕ್ ಬರ್ಬೇಕಂತ ಆಸೆ ಸರ್ ನನಗೆ. ಜಾಸ್ತಿ ಕಾಮೆಂಟ್ಸ್ಗಳಲ್ಲಿ ನೋಡಿದಾಗ ಅಲ್ಲಿ ನಾವು ರಿವ್ಯೂ ಹೋದಾಗ ಡ್ರೋನ್ ಪ್ರತಾಪ್ ಅವರೇ ವಿನ್ ಆಗ್ತಾರ ಅನ್ನೋ ಮಾತು. ನನಗೆ ಯಾಕೋ ಡ್ರೋನ್ ಪ್ರತಾಪ್ ಅಷ್ಟೊಂದು ಇದಾಗಿದೆ ಸರ್ ಅವ್ರಿಗೆ. ಇವರಿಬ್ಬರು ಚೆನ್ನಾಗಿದ್ದಾರೆ ಸರ್. ಗೇಮ್ಸ್ ಎಲ್ಲ ಚೆನ್ನಾಗಿ ಆಡ್ತಿದ್ದಾರೆ, ಅರ್ಥ ಮಾಡ್ಕೊಂತಿದ್ದಾರೆ, ಚೆನ್ನಾಗಿದ್ದಾರೆ ಸರ್ ಅವರು. ಸಂಗೀತ ಅವ್ರು ಇತ್ತೀಚೆಗೆ ಆಳ್ತಾ ಇದಾರಲ್ಲ, ಏನ್ ಸ್ಟ್ರಾಟಜಿ ಇರ್ಬೋದು ಅಂತೀರಾ? ಅವ್ರಿಗೆ ಮೋಸ್ಟ್ಲಿ ಸಿಂಪತಿ ಗೇನ್ ಮಾಡಕ್ಕೆ ಮಾಡ್ತಾ ಇರೋದು ಸರ್. ಇವರಿಬ್ರು ಹೊರಗಡೆ ಹೋಗಿ ಬಂದ್ರು ಈ ಸಿಂಪತಿ ವರ್ಕ್ ಆಗ್ತಾ ಇದೆ ಅನ್ನೋದು ಏನಾದ್ರು ಗೊತ್ತಾಯ್ತಾ ಅಂತ? ಆಗ್ತಾ ಇದೆ ಸರ್, ಆಗ್ತಾ ಇದೆ ಅನ್ಸುತ್ತೆ. ಆಚೆ ಹೋದಾಗ ಕೆಲವರು ಹೇಳ್ತಾರಲ್ಲ ಸರ್, ಅದರಿಂದ ಇವ್ರಿಗೆ ಪ್ಲಸ್ ಪಾಯಿಂಟ್ ಆಗಿ ಮಾಡ್ತಿದ್ರು. ಸಡನ್ ಆಗಿ ಅಲಕ್ ಹಿಂಗೆ ಸರ್ ಸ್ಟಾರ್ಟ್ ಆಗುತ್ತೆ ಅಲ್ವಾ? ಅದು ಪಾಯಿಂಟ್ ಅಲ್ವಾ? ಆ ಸಿಂಪತಿ ವರ್ಕ್ ಆಗಲ್ಲ ಅಂತೀರಾ ವಿನ್ನಿಂಗ್? ಆಗಲ್ಲ ಸರ್. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಸೂಪರ್ ಆಗಿದೆ ಸರ್. ಸುದೀಪ್ ಅಂದ್ರೆ ತುಂಬಾ ಇಷ್ಟ. ಅವ್ರು ಚೆನ್ನಾಗಿ ನಡೆಸ್ಕೊಡ್ತಾರೆ. ತುಂಬಾ ಇಷ್ಟ ಆಗುತ್ತೆ ನಮಗೆ. ಪ್ರತಿ ವಾರದ ಪಂಚಾಯತ್ ಇಷ್ಟ ಆಗುತ್ತೆ? ಪ್ರತಿ ವಾರ ಪಂಚಾಯತ್ ಇಷ್ಟ ಆಗುತ್ತೆ. ಆಕ್ಚುಲಿ ನಾನು ತೆಲುಗು ಅವರು, ಅದೇ ಇಷ್ಟಪಡೋದು ಕನ್ನಡ ಬಿಗ್ ಬಾಸ್ ತುಂಬಾ ಇಷ್ಟಪಡ್ತೀನಿ. ತೆಲುಗು ಬಿಗ್ ಬಾಸ್ ನಾನು ನೋಡಲ್ಲ ನಾನು. ಯಾಕಂದ್ರೆ ನನಗೆ ಕನ್ನಡ ತುಂಬಾ ಇಷ್ಟ ಸರ್. ನನಗೆ ಕನ್ನಡ ಇಲ್ಲಿ ಬಂದು ನಾನು 30 years ಆಗಿದೆ ಇವಾಗ. ಸೊ ಅವಾಗಿಂದ ನಾನು ತೆಲುಗು ಬಿಗ್ ಬಾಸ್ ನೋಡಲ್ಲ, ಕನ್ನಡ ಬಿಗ್ ಬಾಸ್ ನೋಡ್ತೀನಿ. ಜೈ ಕರ್ನಾಟಕ, ಜೈ ಕನ್ನಡ ತುಂಬಾ ಇಷ್ಟಪಡ್ತೀನಿ ನಾನು. ಆಕ್ಚುಲಿ ನನಗೆ ತೆಲುಗು ಓನ್ಲಿ ತೆಲುಗು ಬಂದ್ಮೇಲೆ ಕಲ್ತಿರೋದು ಕನ್ನಡ ನಾನು ಸರ್. ಸೂಪರ್, ಥ್ಯಾಂಕ್ ಯು. ಪ್ರತಿ ವಾರದಂತೆ ಈ ವಾರ ಯಾರು ಎಲಿಮಿನೇಟ್ ಆಗ್ಬೋದು? ನನಗೆ ನನ್ನ ಪ್ರಕಾರ ಸಿರಿ ಮ್ಯಾಮ್ ಅನ್ಸುತ್ತೆ ಸರ್. ಚೆನ್ನಾಗಿ ಆಡ್ತಾ ಇದಾರಲ್ರಿ? ಅಂದ್ರೆ ಅವರು ಗೇಮ್ಸ್ ಎಲ್ಲ ಅಷ್ಟೊಂದು ಆಕ್ಟಿವೇಶನ್ ಇಲ್ಲ ಸರ್. ಮೈಕಲ್ ಹೋಗಿ ಬಂದ್ರು. ಸೊ ಇನ್ನೊಂದು 15 days ಇರಲಿ ಸರ್. ಅವರು ಟಾಪ್ 5 ಬರಲಿ ಅಲ್ವಾ? ಟಾಪ್ 5 ಯಾರ್ಯಾರು ಇರ್ಬೋದು ಅಂತೀರಾ? ಗೆಸ್ ಮಾಡಿ. ಅವರು ವಿನಯ್, ಕಾರ್ತಿಕ್, ಮೈಕಲ್, ಮತ್ತೆ ಇವರು ನಮ್ರತ, ಮತ್ತೆ ಇನ್ನೊಬ್ರು ಯಾರು ಡ್ರೋನ್ ಪ್ರತಾಪ್ ಅವರು ಇರಲ್ವಾ? ಇಲ್ಲ ಸರ್, ನಮ್ಗೆ ಅಷ್ಟೊಂದು ಇಷ್ಟ ಆಗಲ್ಲ ಸರ್. ಅವರು ಯಾಕೋ ನಮ್ಗೆ ಅವ್ರು ನೋಡಿದ್ರೆ ಮೋಟಿವೇಟ್ ಅನ್ಸಲ್ಲ ಸರ್ ನಮಗೆ. ಈ ವಾರ ತನಿಷಾ ಅವರು ಬೆಂಕಿ ಅವರು ಸಕ್ಕತ್ತಾಗಿ ಕ್ಯಾಪ್ಟನ್ಸಿ ಆದ್ರು ಸರ್. ಅವರು ವಿನ್ ಆಗೋ ಕ್ವಾಲಿಟಿ ಇಲ್ವಾ ಅವ್ರಿಗೆ? ಅವ್ರಿಗಿದೆ ಸರ್, ಅವ್ರಿಗಿದೆ. ಮೋಸ್ಟ್ಲಿ ಬಂದ್ರು ಬರ್ಬೋದು ಟಾಪ್ 5. ನಿಮ್ಮ ಓಟು? ನಮ್ಮ ಓಟು ವಿನಯ್ ಸರ್. ಕಿಚ್ಚ ಸುದೀಪ್ ಸರ್ಗೆ ಏನು ಹೇಳಕ್ ಇಷ್ಟಪಡ್ತೀರಿ ಒಬ್ಬ ತೆಲುಗು ಆಡಿಯನ್ಸ್ ಆಗಿ? ಹಾಗೆ ನಮಗೆ ತೆಲುಗು ಆಡಿಯನ್ಸ್ ನಮಗೆ ಪ್ರೌಡ್ ಆಫ್ ಫೀಲ್ ಆಗುತ್ತೆ. ಕಿಚ್ಚ ಸುದೀಪ್ ಅವ್ರು ನೋಡ್ತಾ ಇದ್ರೆ ಅವರು ಪ್ರೋಗ್ರಾಮ್ ಚೆನ್ನಾಗಿ ನಡೆಸ್ಕೊಡ್ತಾರೆ. ಮತ್ತೆ ಎಲ್ಲಿ ಅವ್ರ ಕೋಪ ನಾನು ನೋಡಿಲ್ಲ. ನಾನು ಪೇಷನ್ಸ್ ಆಗಿ ಚೆನ್ನಾಗಿ ಹೇಳ್ಕೊಡ್ತಾರೆ. ತುಂಬ ಲವ್ಲಿ ಆಗಿರ್ತಾರೆ. ತುಂಬ ಇಷ್ಟಪಡ್ತೇನೆ ಸರ್ ನಾನು. ಥ್ಯಾಂಕ್ ಯು ಅಮ್ಮ. ಅವ್ರು ಏನೋ ಹೇಳ್ತಾ ಇದ್ದಾರೆ. ಲವ್ ಮಾಡ್ತಾರೆ. ವಿ ಲವ್ ಕಿಚ್ಚ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು.